ನಿಮ್ಮ ನೋಡಿ ನಮಗ್ ಸಂತೋಷ ಆಯ್ತು, ನಾನ್ ನೋಡಿ ನಿಮಗ್ ಸಂತೋಷ ಆಯ್ತು. ಅಂದ ಹಾಗೆ ಇದು ಅಧಿಕ ಮಾಸ ಅಂತ ತಿಳ್ಕೊಂಡು ಹೇಳುವಂತವ್ರು ಆಗ್ತದೆ. ಅಧಿಕ ಮಾಸ ಅಂತ ತಿಳ್ಕೊಂಡು ಅಂದಾಗ ಶಬ್ದವೆಲ್ಲ ಏನದಂದ್ರೆ ಹೆಚ್ಚಿಗೆ ಆದಂತ ಮಾಸಕ್ಕೆ ಅಧಿಕ ಮಾಸ ಅಂತ ಬರ್ತದೆ. ಇದು ದಿನಗಣನೆಯ ಪ್ರಕಾರ ಅನ್ರಿ, ಪಂಚಾಂಗದ ವ್ಯವಸ್ಥೆಯಲ್ಲಿ ಅಂತ ತಿಳ್ಕೊಂಡನ್ರಿ, ಒಂದ್ ಎರಡೆರಡು ದಿವಸ ಹೆಚ್ಚಿಗೆ ಹಾಕೊಂತ 3 ವರ್ಷಕ್ಕೊಮ್ಮೆ ಬರತಕ್ಕಂತ ಮಾಸಕ್ಕ ಅಧಿಕ ಮಾಸ ಅಂತ ತಿಳ್ಕೊಂಡಂತಾರ. ಪಂಚಾಂಗದಲ್ಲಿ ಸೂರ್ಯ ಸಂಕ್ರಮಣ ಇರದ ಬರೀ ಚಂದ್ರ ಮಾಸಕ್ಕ ಇದು ಅಧಿಕ ಮಾಸ ಅಂತ ಕರೀತಾರ. ಪ್ರತಿ ತಿಂಗಳಿಗೊಮ್ಮೆ ಸೂರ್ಯ ಸಂಕ್ರಮಣ ಅಂತ ತಿಳ್ಕೊಂಡ್ ಬರುವಂತದ್ದಾಗ್ತದ. ಆ ಸೂರ್ಯ ಸಂಕ್ರಮಣ ಇರ್ಲಾರ್ದಂತ ತಿಂಗಳಕ್ಕ ಇದು ಅಧಿಕ ಮಾಸ ಅಂತ ತಿಳ್ಕೊಂಡು ಕರೆಯುವಂತವ್ರು ಆಗ್ತಾರೆ. ಮತ್ತು ಶಾಸ್ತ್ರೋತ್ತಮವಾಗಿ ಇದಕ್ಕೆ ಏನಂತಾರ ಅಂತಂದ್ರ ಮಲಮಾಸ ಅಂತನೂ ಕೂಡ ಕರೆಯುವಂತವ್ರು ಆಗ್ತಾರ. ಮಲಮಾಸ ಅಂತ ತಿಳ್ಕೊಂಡಂದ್ರ ಎಲ್ಲದರಿಂದನೂ ಕೂಡ ವರ್ಜಿತವಾದಂತ ಮಾಸ. ಒಂದೊಂದು ತಿಂಗಳಿಗೆ ಒಬ್ಬೊಬ್ಬ ಅಧಿದೇವತೆ ಇದ್ದರೆ ಈ ಮಲಮಾಸಕ್ಕ ಯಾರಾದ್ರೂ ಆಳ್ರಪ್ಪ ಅಧಿಪತಿ ಆಗ್ರಿ ಅಂತ ತಿಳ್ಕೊಂಡು ಶಾಸ್ತ್ರಾನುಸಾರವಾಗಿ ಅಂದ್ರೆ ಯಾರೂ ದೇವತೆಗಳು ಬರಲಿಲ್ಲ ಅಂತ, ಕೊನೆಗೆ ವಿಷ್ಣು ಅನ್ನಂತ ಈ ಮಾಸ ಯಾರೂ ಆಳ್ಲಿಲ್ಲ ಅಂತಂದ್ರೆ ನಾನ್ ಇದಕ್ಕೆ ಆಳ್ತೀನಿ ಅಂತ ತಿಳ್ಕೊಂಡು ಆ ಮಾಸದಲ್ಲಿ ಪ್ರವೇಶ ಮಾಡಿದ್ದಕ್ಕಾಗಿ ಮಲಮಾಸದ ಮೇಲೆ ಇನ್ನೊಂದು ಏನಂತಂದ್ರ ಪುರುಷೋತ್ತಮ ಮಾಸ ಅಂತ ತಿಳ್ಕೊಂಡು ಕರೆಯತಕ್ಕಂತರಾಗ್ತಾರೆ. ಅದು ಪುರುಷೋತ್ತಮ ಮಾಸ ಅಂದ್ರೆ ಎಲ್ಲಾ ಮಾಸಗಳಲ್ಲಿ ಕೂಡ ಇದು ಶ್ರೇಷ್ಠವಾದಂತ ಮಾಸ. ಎದಕ್ಕೆ ಶ್ರೇಷ್ಠವಾದಂಥದ್ದು? ಈ ಮಾಸದಲ್ಲಿ ಒಳ್ಳೆ ಕಾರ್ಯ ಮಾಡಬಾರ್ದು, ಹೊಲ ಮನಿ ತಗೋಬಾರ್ದು, ಹೊಲ ಮನಿ ತಗೋಬಾರ್ದು, ಯಾವುದೇ ವ್ಯಾಪಾರ ವ್ಯವಹಾರ ಪ್ರಾರಂಭ ಮಾಡಬಾರ್ದು. ಒಳ್ಳೆ ಕಾರ್ಯಕ್ಕೆ ನಾವು ಏನೋ ಮಂಗಲ ಕಾರ್ಯಗಳು ಮಾಡಬಾರ್ದು. ಮತ್ತೆ ಇವೆಲ್ಲಾ ಮಾಡ್ಲಾರದಂಥದ್ದು ಏನ್ ಮಾಡ್ಬೇಕಂತ ಕೇಳಿದಾಗ ಪುರುಷೋತ್ತಮ ಮಾಸ ಅಂತ ತಿಳ್ಕೊಂಡಂದ್ರೆ ಉತ್ತಮರಲ್ಲಿ ಉತ್ತಮ ಪುರುಷೋತ್ತಮ ಅಂತ ತಿಳ್ಕೊಂಡು ಕರೆಯುವಂತರ. ಪುರುಷೋತ್ತಮ ಅಂತ ತಿಳ್ಕೊಂಡಂದ್ರೆ ಶಿವನ ಆರಾಧಕರಿಗೆ ಅನ್ನತಕ್ಕಂಥವ್ರಾಗ್ತಾರ. ಈ ತಿಂಗಳಲ್ಲಿ ಮಲಮಾಸ ಅಂತ ತಿಳ್ಕೊಂಡು ಯಾವುದೋ ಕಾರ್ಯ ಮಾಡ್ಲಾರ್ದೆ ಕುಂದ್ರಂತದ್ದಲ್ಲ. ಈ ತಿಂಗಳಲ್ಲಿ ಏನ್ ಮಾಡ್ಬೇಕಂತ ಕೇಳಿದ್ರ ಪುರುಷ ಅಂದ್ರೆ ದೇವರ ಗುಡಿಗೆ ಹೋಗ್ಬೇಕು, ದೇವರ ದರ್ಶನ ಮಾಡ್ಬೇಕು. ಅದು ಶಿವ ದೇವಾಲಯ ಆಗ್ಲಿ ಪುರುಷ ದೇವರ ಗುಡಿ ದೇವಾಲಯಗಳಿಗಾಗ್ಲಿ ಹೋಗಿ ದರ್ಶನ ಮಾಡಿದ್ರ ಬೇರೆ ಮಾಸದಲ್ಲಿ ಮಾಡಿದಕ್ಕಿಂತ 1000 ಪಟ್ಟು ಪುಣ್ಯ ಸಿಗುವಂತದ್ದಾಗ್ತದಂತ ಈ ಮುಂದಿನ ತಿಂಗಳಲ್ಲಿ. ಅಮಾವಾಸ್ಯೆ ಮುಗಿತು, ನೀವೆಲ್ಲರೂ ಕೂಡ ಎಷ್ಟು ಪುಣ್ಯವಂತರು, ಎಷ್ಟು ಭಾಗಿಗಳಂತ ತಿಳ್ಕೊಂಡೆ ಕೇಳಿದ್ರ ಇವತ್ತು ಪುರುಷೋತ್ತಮ ಮಾಸದಲ್ಲಿ ಅಂದ್ರೆ ಆ ಮಾಸದಲ್ಲಿ ಪ್ರವೇಶ ಆಗತಕ್ಕಂತ ಶುಭ ಪ್ರಸಂಗದಲ್ಲಿ ಪುರುಷೋತ್ತಮನಾದಂತ ಸದ್ಗುರು ಸಮರ್ಥ ವಿಶ್ವಾರಾಧ್ಯನ ಒಂದು ಸನ್ನಿಧಾನದಲ್ಲಿ ನೀವು ಕುಂತಿರಂತದ ಬಳಿಕ ದೇವರ ಗುಡಿಗೆ ಹೋಗ್ಬೇಕು, ದರ್ಶನ ತಗೋಬೇಕಂತ ತಿಳ್ಕೊಂಡು ಈ ತಿಂಗಳದಾಗ ಏನು ಅದು ಶಾಸ್ತ್ರೋಕ್ತನಾದಂತ ಮಾತಾದ, ಅದು ಶಾಸ್ತ್ರ ಹೇಳ್ಯಾದಂತ ನೀವು ಬಂದಿದ್ರು, ನೀವು ಬಂದಿರಂತ ಶಾಸ್ತ್ರ ಆಗಾದ್ರು. ಒಟ್ಟಾರೆ ನೀವೆಲ್ಲರೂ ಕೂಡ ಇವತ್ತಿನ ದಿವಸ ಪುಣ್ಯ ಕಟ್ಕೊಂಡು ಹೋಲಕ್ಕೆ ಬಂದೀವಿ ಅನ್ನತಕ್ಕಂತ ಮಾತಿಗೆ ನಾವು ಇವತ್ತಿನ ದಿವಸ ಬಂದು ನಿಂತಂತವ್ರು ಆಗ್ತೀವಿ. ಅಂಥದ್ರಲ್ಲಿ ಇವತ್ತು ಶನಿದೇವರ ಅಮಾವಾಸ್ಯೆ, ಶನಿವಾರ ಅಮಾವಾಸ್ಯೆ ಇದ್ದದಕ್ಕಾಗಿ ಶನಿದೇವರ ಅಮಾವಾಸ್ಯೆ ಅಂತ ತಿಳ್ಕೊಂಡು ಕೂಡ ಕರೀತಾರ. ಅಷ್ಟೇ ಅಲ್ಲ, ಇದು ಶನಿ ಪ್ರವೇಶ ಕಾಲ ಅಂತ ತಿಳ್ಕೊಂಡಂದ್ರೆ 12 ವರ್ಷಕ್ಕೊಮ್ಮೆ ಬರುತ್ತಂತ ಶನಿವಾರ ಅಮಾವಾಸ್ಯೆ ಇವತ್ತು ಬಂದದಂತಂದ್ರೆ ಬರೇ ಬಂದದ್ದಕ್ಕಷ್ಟೇ ನಾವು ಹೌದನ್ನತಕ್ಕಂಥದ್ದಲ್ಲ. ಇವತ್ತು ಶನಿದೇವರ ಜಯಂತಿನೂ ಕೂಡ ಇದ್ದದ್ದಕ್ಕಾಗಿ ಶನಿ ಜಯಂತಿ ಮತ್ತು ಶನಿವಾರ ಅಮಾವಾಸ್ಯೆ ಬಂದದ್ದಕ್ಕಾಗಿ ಬಹಳ ಒಳ್ಳೆಯದಾದಂತಹ ಅಮಾವಾಸ್ಯೆ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆ ವಿಶ್ವಾಸಗಳಿಂದ ನಾವು ಭಗವಂತನಲ್ಲಿ ಸ್ಮರಣೆ ಮಾಡುವಂತವ್ರು ಆಗ್ತೀವಿ. ಮನುಷ್ಯನಿಗೆ ಏನು ಬೇಕಂತ ಕೇಳಿದಾಗ ಭಕ್ತಿ ಅನ್ನತಕ್ಕಂಥದ್ದು ಬೇಕು. ಯಾಕಂದ್ರೆ ಭಗವಂತನಿಗಾಗಿ ಗುರುವಿಗಾಗಿ ನಾವು ಲಯವಾಗಬೇಕು, ಭಗವಂತನಲ್ಲಿ ನಾವು ಹೋಗಬೇಕು, ಭಗವಂತನಿಗಾಗಿ ನಾವು ಮುಡುಪಾಗಿರ್ಬೇಕು. ಅಂದಾಗ ಮಾತ್ರ ಜೀವನ ಸಾರ್ಥಕ ಆಗತಕ್ಕಂಥದ್ದಾಗ್ತದೆ. ಅದಕ್ಕಾಗಿ ಒಬ್ಬ ಅನುಭಾವಿ ಹೇಳ್ತಾರ, ಕಾಮಕ್ಕೆ ಲಯವಾಗಿ ಹೋದವರನ್ನು ಕಂಡೆ, ಕ್ರೋಧಕ್ಕೆ ಲಯವಾಗಿ ಗುರಿಯಾಗಿ ಹೋದವರನ್ನು ಕಂಡೆ, ಮೋಹಕ್ಕೆ ಗುರಿಯಾಗಿ ಲಯವಾಗಿ ಹೋದವರನ್ನು ಕಂಡೆ, ಸದ್ಗುರುನಾಥ ನಿನಗಾಗಿ ಗುರಿಯಾಗಿ ಲಯವಾಗಿ ಹೋದವರನ್ನು ನಾನು ಕಾಣೆ. ಇವತ್ತು ನಾವೆಲ್ಲ ಏನಂತೀವಿ ಅಂತಂದ್ರೆ ಭಕ್ತಿ ಮಾಡ್ತೀವಿ, ಆದ್ರೆ ನೈಜ ಭಕ್ತಿ ಅನ್ನತಕ್ಕಂಥದ್ದಿಲ್ಲ.
ಆಸೆಗಾಗಿ ಒಂದ್ ಕಡೆ ಬೆನ್ನು ಹತ್ತಿರ್ತೀವಿ, ಮೋಹಕ್ಕಾಗಿ ಅಪೇಕ್ಷೆಗಾಗಿ ಇನ್ನೊಂದು ಕಡೆ ಬೆನ್ನು ಹತ್ತುವಂತವ್ರಾಗ್ತೀವಿ. ಇದು ಬೇಕೋ ಬೇಡ ಅನ್ನತಕ್ಕಂತ ಗುಣಾತ್ಮಕವಾದಂತ ಪ್ರಶ್ನಿಸುವುದಕ್ಕಾಗಿ ಒಂದ್ ಕಡೆ ಬೆನ್ನು ಹತ್ತುವಂತವ್ರಾಗ್ತೀವಿ. ಆದ್ರೆ ಸದ್ಗುರುನಾಥ ಏನು ನನಗೆ ಯಾವುದೇ ತರ ನಿರಪೇಕ್ಷೆಯಾಗಿ ನನಗಿದು ಬೇಕು ಬೇಡ ಅಂತ ತಿಳ್ಕೊಂಡು ಬೆನ್ನು ಹತ್ತೋರು ನಾ ಎಲ್ಲಿ ಕಾಣಂಗಿಲ್ಲ ಅಂತ ತಿಳ್ಕೊಂಡು ಒಬ್ಬ ವಚನಕಾರ ಹೇಳುವಂತವನಾಗ್ತಾನೆ. ಅದಕ್ಕೆ ಏನಂತಾರಂದ್ರೆ ನೈಜ ಭಕ್ತಿ, ನೈಜ ಭಕ್ತಿ. ಶ್ರೀಕೃಷ್ಣ ಹತ್ರ ಬಹಳಷ್ಟು ಮಂದಿ ನಿಂತಿದ್ರಂತ, ನಿನ್ನ ಬಲ್ಲಿ ನಾನ್ ಬಹಳ ದೊಡ್ಡವಪ್ಪ, ಅರ್ಜುನನ್ ಬಹಳ ಸೈನಿಕರ್ತಾನ, ಇಂಥವ್ ಬಹಳ ಸೈನಿಕರ್ತಾನ, ಅಂತವ್ರು ಬಹಳ ಸೈನಿಕರ್ತಾನ, ರುಕ್ಮಿಣಿ ಸೈನಿಕರ್ತಾರ, ಮತ್ತೊಬ್ಬರು ಸೈನಿಕರ್ತಾರ ಅಂತ ತಿಳ್ಕೊಂಡು ಅನ್ನುವಂತ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಅನುಭವ ಆಯ್ತಂತ, ಇದು ನನಗೆ ಯಾರು ನಿಜವಾದಂತ ಭಕ್ತಿಯನ್ನು ಅರ್ಪಣೆ ಮಾಡ್ತಾರ, ನೈಜ ಭಕ್ತಿ ಯಾರಲ್ಲಿ ಅದ ಲೋಕಕ್ಕೆ ತೋರ್ಸಬೇಕಂತ ತಿಳ್ಕೊಂಡು ಒಂದ್ ದಿವಸ ಹೊಟ್ಟಿ ಕಡ್ಲಕತ್ತಂತ ತೋರ್ಸುವಂತ ಮಲ್ಕಂಡಂತ. ಹೊಟ್ಟಿ ಕಡ್ಲಕತ್ತದಂತ ತಿಳ್ಕೊಂಡು ತೋರ್ಸುವಂತ ಮಲ್ಕಂಡಾಗ ನಾರದ ಬಂದ್ ಪ್ರತ್ಯಕ್ಷ ಕೇಳಿದಂತ ಶ್ರೀಕೃಷ್ಣ ಪರಮಾತ್ಮ, ಯಾಕಪ್ಪ ಏನಾಯ್ತು? ಇಲ್ಲ ಬಹಳ ತ್ರಾಸಾಗತ್ತದ ಹೊಟ್ಟಿ, ನನಗೆ ಏನಾಗ್ತದೆ ಗೊತ್ತಿಲ್ಲ. ಅಲ್ಲ, ಸಾಕ್ಷಾತ್ ಪರಶಿವನ ಅವತಾರ ನೀನು, ಪರಮಾತ್ಮ ನೀನು, ನಿನಗೇನಾಗ್ತಂತ ತಿಳ್ಕೊಂಡು ನಿನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಂದಾಗ ನಾವೆಲ್ಲ ಏನ್ ಮಾಡಕ್ ಸಾಧ್ಯ ಅಂತ ತಿಳ್ಕೊಂಡಂದಾಗ ಮತ್ತ ಶ್ರೀಕೃಷ್ಣ ಬಿದ್ದು ಒದ್ದಾಡ್ಕೊಂತ ಕುಂತಂತ ಸಂದರ್ಭದಲ್ಲಿ ನಾರದ ಕೇಳ್ತಾನ, ಮತ್ತೆ ಇದಕ್ಕೆ ಏನ್ ಔಷಧೋಪಚಾರ ಮಾಡ್ಬೇಕು, ಇದಕ್ಕೆ ಏನ್ ಔಷಧೋಪಚಾರ ಮಾಡ್ಬೇಕಂತ ತಿಳ್ಕೊಂಡಂದಾಗ ಕೃಷ್ಣ ಪರಮಾತ್ಮ ಅನೇಕ ದೃಷ್ಟಿಯಿಂದ ಕಣ್ಮುಚ್ಚಿ ಕಣ್ತೆರೆದು ಹೇಳ್ತಾನ, ನೋಡಪ್ಪ, ನನ್ನ ರೋಗ ಕಡಿಮೆ ಆಗ್ಬೇಕಾಗಿತ್ತಂದ್ರೆ ಒಬ್ಬ ಭಕ್ತರ ಪಾದ ತೊಳೆದು ನೀರು ತಂದು ನನಗೆ ಹಚ್ಚಬೇಕು, ಅಂದ್ರೆ ನನಗೆ ಆರಾಮಾಗ್ತದೆ, ಇಲ್ಲಾಂದ್ರೆ ನಾ ಸತ್ತು ಹೋಗ್ತೀನಿ ಅಂತ ಹೇಳಿಬಿಟ್ಟ ಅವ. ಅಲ್ಲಪ್ಪ, ನೀ ಶ್ರೀಕೃಷ್ಣ ಪರಮಾತ್ಮ, ಭಕ್ತರು ನಿನಗಾಗಿ ನಡ್ಕೊಳ್ಳೋರು, ಅವರು ನಿನ್ನ ದರ್ಶನದಿಂದ ನಮ್ಮ ಜನ್ಮ ಪಾವನ ಆಯ್ತು ಅಂತ ತಿಳ್ಕೊಂಡು ಅನ್ನುವಂತ ಲೋಕದಲ್ಲಿ ಭಕ್ತರ ಪಾದ ಧೂಳ ತಂದು ನನಗೆ ಹಚ್ಚಿದ್ರೆ ನೀ ಆರಾಮಾತಿ ಅಂತಂದ್ರ ಯಾರು ಕೊಡ್ತಾರ? ರುಕ್ಮಿಣಿ ಬಲ್ಲಿ ಹೋದ, ಸತ್ಯಭಾಮನ ಬಲ್ಲಿ ಹೋದ, ಕೇಳಿದವರಿಗೆ ಹಿಂಗ್ ಕೃಷ್ಣ ಪರಮಾತ್ಮ ಐತಿ, ಸಾವಿನ ಹಂಚಿನಲ್ಲಿ ಅದಾನ, ಸಾಯ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ, ಸಾಯುವಂತ ಗಂಭೀರವಾದ ಕಾಯಿಲೆಗೆ ತುತ್ತಾಗ್ಯಾನವ, ಅದಕ್ಕೆ ಅವ ಉಳಿದ್ಬೇಕಾಗಿತ್ತಂತಂದ್ರೆ ನಿಮ್ಮ ಪಾದ ಧೂಳಿನ ನೀರನ್ನು ತಂದು ಅವನ ಹೊಟ್ಟಿಗೆ ಹಚ್ಚಿದ್ರ, ಅವನ ದೇಹಕ್ಕೆ ಪ್ರೋಕ್ಷಿಸಿದ್ರ ಅವ ಉಳಿತಾನಂತ, ಇಲ್ಲಂದ್ರೆ ಸಾಧ್ಯ ಇಲ್ಲ. ಅವಾಗ ಶ್ರೀಕೃಷ್ಣ ರುಕ್ಮಿಣಿ ಹೇಳ್ತಾರ, ಸತ್ಯಭಾಮ ರುಕ್ಮಿಣಿ, ನೋಡು, ಕೃಷ್ಣನಿಗೆ ನಾನು ಏನಾದ್ರೂ ಪಾದೋಳು ಕೊಟ್ಟಂದ್ರ ಕೇವಲ ನರಕಲ್ಲ, ರವರವ ನರಕದಲ್ಲಿ ಬೀಳ್ತೀನಲ್ಲ, ನನ್ನ ಕೈಲಿ ಆಗಂಗಿಲ್ಲ ಕೊಡೋದು ಅಂತ ತಿಳ್ಕೊಂಡು ಹೇಳಿದ್ರು. ರವರವ ನರಕದಲ್ಲಿ ಬೀಳ್ತೀನಿ, ನರಕ ಕೊಡೋದು ಆಗಂಗಿಲ್ಲ, ಇನ್ನೇನ್ ಮಾಡ್ಬೇಕು? ಸತ್ಯಭಾಮನ ಬಲ್ಲಿ ಹೋದ, ಆಕಿನೂ ಅಂದಳು, ನಾ ಏನ್ ಮಾಡ್ಲಪ್ಪ, ಕೊಟ್ಟು ಅಂತ ಪುಣ್ಯಾತ್ಮಗ ನಾನು ಪಾದದ್ದು ಕೊಟ್ಟೆ ಅಂತಂದ್ರ ನಾನು ನರಕದಲ್ಲಿ ಹೋಗ್ತೀನಲ್ಲ, ಬೇಡ, ಆ ಗುರುನಾಥಗ್ ಹೋಗಿ ಮುಟ್ಟಿದಂದ್ರೆ ನನಗೆ ಯಾವ ಪಾಪ ಬರ್ತಾರ, ಪಾಪ ಕೂಪದಲ್ಲಿ ಬಿದ್ದು ಹೋಗ್ತೀನಿ, ಪಾಪ ಕುಂಡದಲ್ಲಿ ಬಿದ್ದು ಹೋಗ್ತೀನಿ, ರವರವ ನರಕ ಅನುಭವಿಸ್ಬೇಕಾಗ್ತದ, ನನ್ನ ಕೈಲಿನ ಆಗಂಗಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. ಪಾಪ ರಾಧೆ ಬಲ್ಲಿ ಹೋಗಿ ಈಗ ಎಲ್ಲರೂ ಹಿಂಗಂದ್ರವ, ಸತ್ಯಭಾಮ ರುಕ್ಮಿಣಿ ಬಲ್ಲಿ ಹೋಗಿ ಬಂದೆ, ಅವ್ರೆಲ್ಲರೂ ಹಿಂಗಂದ್ರು, ಮತ್ತ ನೀನೇ ಅವ್ರ ಸಮೀಪ ಸತಿಯಾಗಿರೋತಕ್ಕಂಥವ್ರು, ನಿಮ್ ಸಮೀಪ ಇದ್ದವಂತವ್ರು ನೀವೇ ಕೊಡ್ಲಿಲ್ಲ ಅಂತ ತಿಳ್ಕೊಂಡಂದ್ರೆ ಉಳಿಕಿದ ಜನ ಏನ್ ಕೊಡ್ತಾರ? ಮತ್ತ ಕೊನೆಗೆ ಉಳಿದಂತಕ್ಕೆ ನೀವ್ ಒಬ್ಬಕ್ಕಿದಿ, ನೀನೇನಾದ್ರೂ ಕೊಡ್ತೇನೆ ಅಂತ ತಿಳ್ಕೊಂಡಂದಾಗ ರಾಧೆ ಅಂದರು, ನಾನು ಕೊಡ್ತೀನಿ ಅಂತಂದಳಕಿ. ಅಂದಾಗ ಅಲ್ಲಿದ್ದವ್ರು ಅಂದ್ರು, ಅಲ್ಲ, ನೀ ಕೊಟ್ಟೆ ಅಂತಂದ್ರೆ ರವರವ ನರಕಕ್ಕೆ ಹೋಗ್ತಿಲ್ಲೇನು? ಆಕೆ ಹೇಳಿದ್ರು, ನನ್ನ ಕೃಷ್ಣ ಬದುಕ್ತಾನನ್ನುವಂಥದ್ದು ಬಂದದ್ದಾದರೆ, ನನ್ನ ಸ್ವಾಮಿ ಬದುಕ್ತಾನನ್ನೋತಕ್ಕಂತ ಸ್ವಾಮಿ ಇಂಥ ಘನಘೋರವಾದಂತ ಕಾಯಿಲೆಯಿಂದ ದೂರ ಆಗ್ತಾನನ್ನಂಥದ್ದಾದ್ರೆ, ಅವನಿಗೆ ಆರಾಮ ಆಗ್ತಾ ಅನ್ನೋತಕ್ಕಂಥದ್ದಾದ್ರೆ, ಅವನಿಗೆ ಸುಖಿ ಜೀವನ ಸಿಗ್ತದನ್ನಂಗಾದ್ರ ಒಂದು ಸಲ ಅಲ್ಲ 1000 ಸಲ ಆದ್ರೂ ಕೂಡ ನಾನು ನರಕಕ್ಕೆ ಹೋಗಕ್ ತಯಾರಾಗಿನಿ. ನಾ ನರಕಕ್ಕೆ ಹೋದ್ರೆ ನನ್ನ ಸದ್ಗುರುನಾಥ ಮತ್ ನನಗೆ ಕರೆದು ಉದ್ಧಾರ ಮಾಡತಕ್ಕಂತ ಒಬ್ಬ ವ್ಯಕ್ತಿಯನ್ನು ಉಳಿಸ್ತೀನಲ್ಲ, ನಾನು ನನ್ನ ಪಾದ ತೊಳ್ಕೊಂಡು ಹೋಗಿರಿ ಅಂತ ಅಂದ್ಬಿಟ್ಟಿಲ್ಲ. ಇಲ್ಲಿ ಕಾರಣ ಏನಂತ ತಿಳ್ಕೊಂಡು ಕೇಳಿದಾಗ ಭಕ್ತಿ ಅನ್ನುವಂಥದ್ದು ಕಾರಣ. ಭಕ್ತಿ ಭಾವ ದೊಡ್ಡದು ಅಂತ ಭಕ್ತಿ ಶ್ರದ್ಧೆ ಇಟ್ಟುಕೊಂಡು ನಡ್ಕೊಂತ ಹೋದಾಗ ಮಾತ್ರ ನಾವು ಜೀವನದಲ್ಲಿ ಪುಣ್ಯಾತ್ಮರ ಹತ್ತಿರ ಹುಡುತಕ್ಕಂಥವ್ರಾಗ್ತದೆ. ಇವತ್ತಿನ ದಿವಸ ನೋಡಿರ್ಬೇಕು, ಪೂರಿ ಜಗನ್ನಾಥ ಅಂತ ತಿಳ್ಕೊಂಡು ಜಗತ್ ಪ್ರಸಿದ್ಧವಾದಂತಹ ದೇವರು.
ಜಗತ್ ಪ್ರಸಿದ್ಧವಾದಂತ ದೇವರು. ಆ ಜಗತ್ ಪ್ರಸಿದ್ಧವಾದಂತ ಯಾವುದು ಪುರಿ ಜಗನ್ನಾಥ ಮಂದಿರದಲ್ಲಿ ಇವಾಗ ಹೆಂಗ್ ಮಾಡ್ತಾರಂತಂದ್ರೆ 63 ಅಡಿಗೆಗಳು ಮಾಡ್ತಾರೆ ದಿನ. ಚಪ್ಪನ ಭೋಜನ 56 ಎಷ್ಟು ಅಡಿಗೆ ಮಾಡ್ತಾರ. 7 ದೊಡ್ಡ ದೊಡ್ಡ ಹಂಡೆ ಇಟ್ಟು ಅಡಿಗೆ ಮಾಡ್ತಾರ. ಅಲ್ಲಿ ಒಂದು ಏನ್ ವೈಶಿಷ್ಟ್ಯ ಅಂತಂದ್ರೆ 7 ಹಂಡೆ ಇಟ್ಟಿರ್ತಾರಂತ. ಎಲ್ಲಾ ಹಂಡೆ ಗೊಮ್ಮೆ ಬೆಂಕಿ ಹಚ್ತಾರ. ಆದ್ರೆ ಮ್ಯಾಗಿನ ಹಂಡೆ ಮೊದಲು ಕಾಯ್ತಂತ, ಉಳ್ಕಿದ ಹಂಡೆಗಳು ಹಿಂದಡಿ ಕಾಯ್ಕೊಂತ ಬರ್ತಾವ. ಅವೆಲ್ಲದಕ್ಕಿಂತ ಮೊದಲು ಅವ್ರಿಗೆ ಏನ್ ಮುಟ್ಟಿಸ್ತಾರ ಅಂತ ಕೇಳಿದ್ರ, ಆ ಚಪ್ಪನ ಭೋಜನದಲ್ಲಿ ಅವೆಲ್ಲದಕ್ಕಿಂತ ಪೂರ್ವದಲ್ಲಿ ಅಲ್ಲೊಬ್ಬರು ಎಲ್ಲೋ ಗುಡಿಸಲದಿದ್ದಂತ ಕೂರ್ಮಾಬಾಯಿ ಕಿಚಡಿ ತಂದ ಜಗನ್ನಾಥ ಪುರಿ ಮುಟ್ಸುವಂತವ್ರಾಗ್ತಾರ. ಅದು ಯಾಕಂತ ಕೇಳಿದಾಗ, ಇತಿಹಾಸದಲ್ಲಿ ಕೂರ್ಮಾದೇವಿ ಅನ್ನತಕ್ಕಂತ ಒಬ್ಬ ಹೆಣ್ಮಗಳು ಆ ಜಗನ್ನಾಥ ಪುರಿ ಮಂದಿರದಲ್ಲಿ ಕಸ ಹೊಡ್ಕೊಂತಿದ್ರು, ಏನೇನೋ ಮಾಡ್ತಿದ್ರು, ಚಳಿ ಹೊಡಿತಿದ್ರು. ಅವ್ರಿಗೆ ಬೇಕಾಗತಕ್ಕಂತ ಪೂಜೆ ಸಾಮಗ್ರಿಗಳು ತಂದು ಕೊಡ್ತಿದ್ರು. ದೂರ ನಿಂತ ನಮಸ್ಕಾರ ಮಾಡಿ ಹೋಗ್ತಿದ್ರು. ನಾನು ಶೂದ್ರಳು ಇದ್ದೀನಿ, ನಾ ಇಂಥ ಹೀನ ಕುಲದವಳಿದ್ದೀನಿ, ಅದಕ್ಕೆ ನಾನು ಹೋಗಿ ದೇವರಿಗೆ ಮುಟ್ಟಿಸಬಾರ್ದು ಅನ್ನತಕ್ಕಂತ ಒಂದು ಮನೋಭಾವನೆಯಿಂದ ದೂರ ನಿಂತಾಕಿ ಕೈ ಮುಗಿತಿದ್ರು. ಹಿಂಗೆ ಕಾಲ ಕಾಲ ಗತ್ತಿಸ್ಕೊಂತ ಬಂದಾಗ ಆಕಿನ ಭಕ್ತಿಯ ಅತಿರೇಕದಲ್ಲಿ ಏನಾಯ್ತಂತಂದ್ರೆ ಆಕಿಗೆ ಒಂದಿನ ವಿಚಾರ ಬಂತಂತ, ನನ್ನ ಸ್ವಾಮಿ ಜಗನ್ನಾಥಗೆ ದಿನಾಲು ಇಷ್ಟು ಅಡಿಗೆ ಊಟ ನೆವದೆ ಹಿಡಿತಾರ, ಆದ್ರ ರಾತ್ರಿ ಉಣಿಸ್ತಾರೆ ಯಾರ ಅವನಿಗೆ. ಅದಕ್ಕೆ ನಾವೊಂದು ಐಡಿಯಾ ಮಾಡ್ಬೇಕು, ನಾವೊಂದು ವಿಚಾರ ಮಾಡ್ಬೇಕು. ದಿನಾನ ನಮ್ಮ ಮನ್ಯಾಗ ಕಿಚಡಿ ಮಾಡಿ ತಂದು ಭಗವಂತನಿಗೆ ಇಲ್ಲಿ ಬಂದು ನೆವದೆ ಹಿಡಿಯಂಗ ಆಗಂಗಿಲ್ಲ. ಅಲ್ಲೇ ಕುಂತು ಜಗನ್ನಾಥ 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 ಕುಂತ್ರಾಯ್ತು. ಅಲ್ಲೇ ನೆವದೆ ಮಾಡಿ ಇಟ್ರೆ ನನಗೆ ಸಾರ್ಥಕ ಆಗ್ತ ಅಂತ ತಿಳ್ಕೊಂಡು ಅವತ್ತಿನಿಂದ ಪ್ರಾರಂಭ ಮಾಡಿದ. ಒಂದಿನ ಹೋಯ್ತು, ತಿಂಗಳು ಹೋಯ್ತು, ವರ್ಷ ಹೋಯ್ತು, ಜಗನ್ನಾಥಗೆ ಅರಿವಾಯ್ತು. ಓಹೋ, ಅಲ್ಲಿ ಹೋಗಿ ಪ್ರಸಾದ ಪಾಪ ನನ್ ಸಲಂದ ಪ್ರಸಾದ ಮಾಡ್ಕೊಳಕತ್ತಾಳಲ್ಲ ಆಕಿ. ಆಯ್ತಂತ ತಿಳ್ಕೊಂಡಂದಳು. ಅದು ಭಗವಂತ ಏನು ನೋಡ್ತಾನಂತಂದ್ರೆ, ಎಲ್ಲಿ ಭಕ್ತಿ ಇರ್ತದ ಭಕ್ತಿ ನೋಡ್ತಾನ ಪುಣ್ಯಾತ್ಮ. ವಿಶ್ವರಾಜ್ಯ ಮಹಾತ್ಮರನ್ನು ಕೂಡ ಒಂದ್ ದಿವ್ಸ ಇಲ್ಲಿ ಕುಂತಿದ್ರಂತ. ಎಲ್ಲಿ ಅಂತಂದ್ರೆ, ನಿಮ್ಮ ಇದೇನ್ ಬಸವಣ್ಣ ಕಟ್ಟಿ ಅದಲ್ಲ, ಬಸವಣ್ಣ ಅಷ್ಟಮ ಸಿದ್ಧಿ ಕಟ್ಟಿ ಮೇಲೆ ಕುಂತಾಗ ಸಾಯಂಕಾಲ 4 ಗಂಟೆ ಸಮಯ ಅಂತ ಹೇಗೆ ಎದ್ದು ನೋಡಿದ್ರಂತ. ಲೇ ಸಕ್ಕರೆ ಅಂತ ಕರೆದನಂತ. ಯಾಕೆಪ್ಪ?